ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಾನು ಟೆಂಪಲ್ ಹೋಗ್ತಾ ಇದ್ದೀನಿ. ಆ ಒಂದು ಪುಟ್ಟ ವ್ಲಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ರೀವಿಯಸ್ 2 ವ್ಲಾಗಲ್ಲೂ ಸಹ ನಾನು ಟೆಂಪಲ್ನ ತೋರಿಸಿದ್ದೀನಿ. ಇವತ್ತೂ ಸಹ ಹಾಗೆ 3ನೇ ದಿನ ಆಗಿರೋದ್ರಿಂದ ಆಟೋ ಮಾಡಿಕೊಂಡು ನಾನು ಉಲ್ಲಾಸು ಚೀಕು ಹೊರಟ್ವಿ. 2 ದಿನ ಚೀಕು ಮಿಸ್ ಆಗಿದ್ದ ಟೆಂಪಲ್ಗೆ, ಈಗ 3ನೇ ದಿನ ಜಾಯ್ನ್ ಆಗಿದ್ದಾನೆ. ಸೊ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಆಟೋದಲ್ಲೇ ಹೋಗಬೇಕು. ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ದೂರ ಅಂತಲೇ ಹೇಳ್ಬೋದು. ಸೊ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇದು ನಮ್ಮ ಹಳೆ ಮನೆ ಹತ್ರ ಇದ್ದಂತಹ ಚಾಮುಂಡೇಶ್ವರಿ ದೇವಸ್ಥಾನ. ಸರಿ ಹೊರಡೋಣ ಇರು ಅಂತ ಹೇಳಿ ರೆಡಿಯಾಗಿ ಸಂಜೆ ದೀಪ ಹಚ್ಚಿ 6 ಗಂಟೆಗೆ ನೋಡಿ ಎಷ್ಟು ಕತ್ಲೆ ಆಗಿತ್ತು ಅಂದರೆ ನೆನ್ನೆ ಅಷ್ಟು ಕತ್ಲೆ ಆಗಿತ್ತು. ರೋಡ್ಗಳಲ್ಲೆಲ್ಲ ಈ ಥರ ಲೈಟ್ಗಳನ್ನ ನೋಡೋಕ್ಕೆ ಎಷ್ಟು ಖುಷಿಯಲ್ಲ, ನೆನ್ನೆನೂ ಅಷ್ಟೇ ಖುಷಿಯಾಗಿತ್ತು. ಸೊ ನೋಡಿ ಇದೇ ಟೆಂಪಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸ್ವಲ್ಪ ಕಾಯಬೇಕಾಗಿತ್ತು ಅಷ್ಟೇ, ಆದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ಎಲ್ಲ ಹಾಡುಗಳನ್ನ ಹಾಡ್ತಾಯಿದ್ರು. ಉಲ್ಲಾಸಕ್ಕೆ ಕರೆದು ಫೋಟೋ ಹಿಡಿ ಅಂತ ಹೇಳ್ತಾಯಿದ್ರು. ಸೊ ಫೋಟೋ ವೀಡಿಯೋ ಮಾಡಿಕೊಡ್ತಾ ಇದ್ದ ಉಲ್ಲಾಸು. ನೋಡಿ ಎಲ್ಲ ಬ್ಲೂ ಕಲರ್ ಸೀರೆ ಉಟ್ಕೊಂಡು ಹಾಡಾಡ್ತಾಯಿದ್ರು. ನಾವು 6:45ಗೆ ಹೋಗ್ಬಿಟ್ವಾ, ಅವರಿನ್ನೂ ಹಿರಿ ಮಹಾಮಂಗಳಾರತಿಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಾಕ್ಲು ಹಾಕಿದ್ರು. ಸೊ ಅಲ್ಲೇ ಚೇರೆಲ್ಲ ಹಾಕಿದ್ರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ. ಆ ಗ್ಯಾಪಲ್ಲಿ ನೋಡಿ ಚೀಕು ಸೈಕಲ್ ಆಡ್ತಾ ಇದ್ದಾನೆ. ಅಲ್ಲಿ ಒಂದು ಹುಡುಗ ಓಡಾಡ್ತಾ ಇದ್ದ ಸೈಕಲ್, ಪುಟ್ಟ ಸೈಕಲ್ ಇಟ್ಕೊಂಡು. ಆ ಸೈಕಲ್ನ ಕಿತ್ಕೊಂಡು ನಾನು ಆಡಬೇಕು ಅಂತ ಕೊಟ್ಟ. ಪಾಪ ಹುಡುಗ ಆರಾಮಾಗಿ ತಗೋ ಚೀಕು ಅಂತ ಕೊಟ್ಟ. ನಾವು ಚೀಕು ಚೀಕು ಅಂತಿದ್ವಲ್ಲ, ಸೊ ಅವ್ನಿಗೆ ಅರ್ಥ ಆಯ್ತು, ಆ ಹುಡುಗನಿಗೆ ತಗೋ ಚೀಕು ಅಂತ ಕೊಟ್ಟ. ಅವ್ನಿಗೆ ಓಡ್ಸೋಕ್ಕೆ ಬರಲ್ಲ, ಏನಿಲ್ಲ, ಸುಮ್ಮನೆ ಸೈಕಲ್ ಬೇಕು ಅಂತ ಇಸ್ಕೊಂಡ. ಸೊ ಹೇಗೋ ಸಮಯ ಹೋಗಲಿ ಅಂತ ಹೇಳಿ ನಾವು ಸಹ ಕೊಟ್ವಿ. ಇದು ನೋಡಿ ದೇವಿಯ ಅಲಂಕಾರ, ಪೂಜೆ ಎಲ್ಲ. ಮಂಗಳಾರತಿ ಎಲ್ಲ ಮುಗೀತು. ನೋಡಿ ದೇವರಿಗೆ ನವರಾತ್ರಿ ಸಮಯದಲ್ಲಿ ಅಲಂಕಾರ ಮಾಡಿರ್ತಾರೆ. 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಲ್ಲಿ ಚೌಡೇಶ್ವರಿ ದೇವರಿಗೆ ಅಲಂಕಾರ ಮಾಡಿದರೆ, ಇಲ್ಲಿ ಹೊರಗಡೆ ಹೊರಾಂಗಣದಲ್ಲೂ ಸಹ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ಒಂದೊಂದು ದೇವಿನ ನೋಡಬೇಕು ಅಂತ ಹೇಳಿದ್ರು ಅಷ್ಟು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಸಹ ನೋಡಿ ಎಲ್ಲರೂ ಸಹ ಖುಷಿ ಪಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರೂ ಸಹ ಈ ಒಂದು ದೇವಿಗೆ ಕೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನೋಡಿ ಈಗ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಅಂತ ಹೇಳಿದ್ರೆ, ಇದು ಅಷ್ಟು ಚೆನ್ನಾಗಿ ಕಾಣ್ತಿದೆ. ದೇವಿಯ ಅಲಂಕಾರ, ಲೈಟಿಂಗ್ಸ್ ಹಾಕಿರೋದಕ್ಕೂ ಅಲ್ಲಿ ಅವ್ರು ಮಾಡಿರುವಂಥ ಅಲಂಕಾರಕ್ಕೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಅಲ್ವಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೌಡೇಶ್ವರಿ ದೇವಿ ಬಗ್ಗೆ. ಸೊ ಹಾಗೆ ಅದೆಲ್ಲ ಮುಗಿದ್ಮೇಲೆ ಹೊರಗಡೆ ಬಂದ್ವಿ. ನೋಡಿ ಜನ ಎಷ್ಟಿದ್ರು. ಸ್ಟಾರ್ಟಿಂಗಲ್ಲಿ ಜನನೇ ಇರಲಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಸಮಯ ನೋಡ್ಬೇಕು ನೀವು ಎಷ್ಟಾಗಿತ್ತು ಅಂದರೆ ಅಷ್ಟು ರಶ್ಶು. ಬಂದಮೇಲೆ ವಾಪಸ್ ಹೋಗೋ ಹಾಗಿಲ್ಲ, ಅಥವಾ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಆ ಥರ ಮನಸ್ಸು ಬರೋದೂ ಇಲ್ಲ ನನಗೆ. ಒಂದು ಕಡೆ ಬಂದಮೇಲೆ ಆ ದೇವಸ್ಥಾನ ಅದನ್ನು ಮುಗಿಸ್ಬಿಡ್ಬೇಕು, ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ನಾಳೆನೂ ಹೋಗ್ಬೋದಲ್ವಾ. ಸೊ ಸಮಯಕ್ಕೆ ಕಾದಿರೋದಕ್ಕೇ ನಮಗೆ ಇಷ್ಟು ಒಳ್ಳೆ ದರ್ಶನ ಆಯಿತು, ಇಷ್ಟು ಒಳ್ಳೆ ಪೂಜೆ ಆಯಿತು ಅನ್ನೋ ಭಾವನೆ ನಂದು. ಸೊ ತುಂಬ ಮುಂದೆನೇ ಕೂತ್ಕೊಂಡು ಪೂಜೆ ಮಾಡಿ ವಿಡಿಯೋ ಮಾಡಿಕೊಂಡು ಬರೋಂತಹ ಏನಂತಾರೆ ಅವಕಾಶ ಸಿಕ್ತು. ಸೊ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಪ್ರಸಾದ ಕೊಟ್ಟರು. ಆ ಪ್ರಸಾದನ ತೊಗೊಂಡು ಆಟೋದಲ್ಲಿ ಇದ್ವಾ. ಉಲ್ಲಾಸ್ಗೆ ಹೊಟ್ಟೆ ಬೇರೆ ಹಸಿದಿತ್ತು. ಮಮ್ಮಿ ನಾನು ಇಲ್ಲೇ ತಿಂತೀನಿ ಅಂದರೆ ಅವನು ತಿನ್ನಪ್ಪ ಅಂದರೆ, ಅದಕ್ಕೆ ಅವನ ಹೆಸ್ರು ಕಾಳು ಉಸ್ಲಿ ಕೊಟ್ಟಿದ್ದರು, ಅದನ್ನು ತಿಂತಿದ್ದಾನೆ. ಒಂದು ಕಡೆ ಟೊಮೊಟೊ ರೈಸ್ ಕೊಟ್ಟಿದ್ದರು. ಸೊ ಟೈಮ್ ನೋಡಿ ಆಲ್ರೆಡಿ ಎಷ್ಟಾಗಿದೆ ಅಂತ. ನಾನು ಹೋಗಿದ್ದು 6:15, ಈಗ ನೋಡಿ ಸಮಯ ಹತ್ತತ್ರ 9 ಗಂಟೆ ಅಂತಲೇ ಹೇಳ್ಬೋದು. ಸೊ 9 ಗಂಟೆ ಆಗೋಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಸೊ ಹಾಗೆ ಸುಸ್ತಾಗಿರೋದ್ರಿಂದ ಕೆಳಗಡೆ ಚಿಪ್ಸ್ ಅಂಗಡಿ ಇರೋದ್ರಿಂದ ಚಿಪ್ಸು ಹಾಗೆ ಈ ಥರ ಬರ್ಫಿ ಎಲ್ಲ ತೊಗೊಂಡು ಮೇಲೆ ಬಂದ್ವಿ. ಅಡುಗೆ ಬೇರೆ ಮಾಡಬೇಕಿತ್ತು. ಅಡುಗೆ ಮಾಡಿ ನಾನು ಊಟ ಮಾಡೋ ಅಷ್ಟರಲ್ಲಿ 11 ಗಂಟೆ ಹಾಗೆ ಹೋಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಸೊ ಅದಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆನ್ ಟಾಟಾ, ಟೇಕ್ ಕೇರ್, ಬಾಯ್.